ಮನಿ ಒಡೆಯೋದು ಹೆಣ್ಮಕ್ಳಿಂದೆ, ಮನಿ ಉದ್ಧಾರ ಆಗೋದು ಹೆಣ್ಮಕ್ಳಿಂದೆ. ಆದ್ರೆ ಇಲ್ಲೆಲ್ರವೋ ಆ ಕಡೆ ನಮ್ಮ ಕಡೆಗೆ ಹೇಳತ್ತೀವಿ ನಾವು. ಅದಕ್ಕೆ ಹೆಣ್ಮಕ್ಳು ಹೊಟ್ಟಿ ಕಿಚ್ಚು ಭಾವನೆ ಇರಬಾರ್ದು. ಹಿಂಗ ಹೊಟ್ಟಿ ಕಿಚ್ಚು ಗುಣ ಇಟ್ಕೊಳ್ತಕ್ಕಂತಹ ಶರಣ ಬಸವೇಶ್ವರರ ಒಂದು ತಮ್ಮನ ಧರ್ಮಪತ್ನಿ ಹಿಂಗೆ ಹೇಳಿದಾಗ ಅವ ಬಂದು ಅಣ್ಣಗೆ ಏನು ಹೇಳ್ತಾನೆ ಶರಣ ಬಸವೇಶ್ವರರಿಗೆ, ಅಣ್ಣ ಒಂದೇ ದಿವಸ ಮಾರಿ ಮುಂದೆ ನಿಂತು ಮಾತಾಡಿಲ್ರಿ ಅವ. ಯಾರು ಶರಣ ಬಸವೇಶ್ವರರ ತಮ್ಮ ಒಂದೇ ದಿವಸ ಅಣ್ಣನ ಮುಂದೆ ನಿಂತು ಮಾತಾಡಿಲ್ಲ. ಅವತ್ತ ತಮ್ಮ ಏನು ಹೇಳ್ತಾನಂದ್ರೆ, ಅಣ್ಣ ನನಗೆ ಇವತ್ತು ಬ್ಯಾರ ಆಗ್ಬೇಕು, ನನಗೆಲ್ಲ ಕೊಡ್ಬೇಕು, ನನಗೇನು ಬೇಕಾಗಿದ್ದು ಕೊಡ್ಬೇಕು, ನಾ ಬಿಟ್ಟಿದ್ದು ನೀ ತೊಗೊಳ್ಬೇಕು ಅಂತೇಳಿ ಜಗಳ ಮಾಡಿದಾಗ ಶರಣ ಬಸವೇಶ್ವರ ನಂತರ ಭಾಳ ಮನಸ್ಸಿಗೆ ನೋವಾಯ್ತು ಶರಣ ಬಸವೇಶ್ವರರಿಗೆ. ಆಡಿಸಿರ್ತಕ್ಕಂಥ ತಮ್ಮ ಇವತ್ತು ಇಂಥ ಒಂದು ಮಾತು ಹೇಳಕತ್ತಾನಂದ್ರೆ ಇದ್ರ ಹಿಂದೆ ಏನದ ಅಂತ ಅವ್ರಿಗೆ ಗೊತ್ತಿತ್ತು. ಹೊಟ್ಟಿ ಕಿಚ್ಚು ಗುಣ ಇರಬಾರ್ದ್ರಿ ಜೀವನದೊಳಗೆ. ಮನಿ ಮುರ್ತಕ್ಕಂಥದ್ದು ಹೊಟ್ಟಿ ಕಿಚ್ಚಿಂದೆ, ಮನಿ ಬೆಳ್ತಕ್ಕಂಥದ್ದು ಎಲ್ಲ ಈ ಜಗತ್ತಿನೊಳಗೆ ಏನೇ ಒಂದು ಅಧರ್ಮದ ಕೆಲಸ ನಡೆದ ಅಂದ್ರೆ ಹೊಟ್ಟಿ ಕಿಚ್ಚು ಗುಣನೇ. ಈಗ ಚಲೋ ಪುರಾಣ ಹಚ್ಚಿರಿ, ಚಲೋ ಎಲ್ಲರೂ ನೀವು ಇಂಥದ್ದೆಲ್ಲ ಮಾಡ್ಲಕತ್ತೀರಪ್ಪ ಒಳ್ಳೆ ಕೆಲಸ ಊರಾಗ ಅಂದ್ರೂ ಹೊಟ್ಟಿ ಕಿಚ್ಚು ಗುಣ ಇದ್ದಾರೆ ಕೆಲವೊಂದು ಮಂದಿ ಇರ್ತಾರ. ಅವ್ರು ಹೊಟ್ಟಿ ಕಿಚ್ಚಿನಿಂದೇ ಸಾಯ್ತಾರ, ಹೊಟ್ಟಿ ಕಿಚ್ಚು ಗುಣನಿಂದೇ ಸುಡ್ತಾರ. ಹಿಂಗ ಒಂದು ಇಬ್ರು ಅಣ್ಣತಮ್ಮರಿದ್ರು. ಉದಾಹರಣೆಗೆ ಹೇಳಬೇಕಂತಂದ್ರೆ ಇಬ್ರು ಅಣ್ಣತಮ್ಮರಿದ್ರು. ಅಣ್ಣ ಭಾಳ ಸ್ವಲ್ಪ ಕೆಲವೊಂದಿಷ್ಟು ಒಳ್ಳೆಯ ಗುಣಗಳಿದ್ದು. ಆ ತಮ್ಮಗ ಅಣ್ಣಗ ಹೊಟ್ಟಿ ಕಿಚ್ಚು ಗುಣ ಹುಟ್ಟಬೇಕಂತಂದ್ರೆ ಇಲ್ಲಿ ಮನೆಯಾಗ ಇರ್ತಾರಲ್ರಿ ಏನು ಹೌದು ಅವುಗಳು, ಅವ್ರಲಿಂದೇ ಹೊಟ್ಟಿ ಕಿಚ್ಚು ಗುಣ ಹುಟ್ಟೋದು. ಹಂಗೆ ಇಬ್ರು ಏನಪ್ಪ ಅಂತಂದ್ರೆ ಅಣ್ಣ ಏನು ಮಾಡ್ದ, ನೀ ತಪಸ್ಸರೆ ಕೂಡ ಹೋಗು, ತಪಸ್ಸು ಕುಂತು ಪರಮಾತ್ಮನನ್ನು ಒಲಿಮೆ ಮಾಡಿಕೊಂಡು ನೀ ಏನಾದ್ರೂ ಸಂಪಾದನೆ ಮಾಡ್ಕೊಳ್ಬೋದು ಅಂತೇಳಿ ಧರ್ಮಪತ್ನಿ ಹೇಳಿದಾಗ ಇವ ಅಣ್ಣ ಏನು ಮಾಡ್ದ, ಒಂದು ದೊಡ್ಡ ಗುಡ್ಡದ ಮೇಲೆ ಹೋಗಿ ತಪಸ್ಸು ಕುಂತಾರೆ. ತಪಸ್ಸು ಕುಂತ ತಕ್ಷಣ ಏನಾಗ್ಬಿಡ್ತು, ಈ ಅಣ್ಣನ ಹೆಂಡ್ತಿ ತಮ್ಮನ ಹೆಂಡ್ತಿ ಏನದಲ್ರಿ ಆಕಿಗೂ ತಲೆ ತುಂಬಿದಳು. ತುಂಬಿದ ಬೆಳಕ್ಕೆ ಇವ ಒಂದು ಹೋಗಿ ಒಂದು ಸಮುದ್ರದ ದಂಡಿ ಕುಂತ ಇವ ತಪಸ್ಕ. ಆ ಅಣ್ಣ ಹೋಗಿ ಗುಡ್ಡದ ಮೇಲೆ ಕುಂತ್ರ ತಪಸ್ಕ, ಈ ತಮ್ಮ ಹೋಗಿ ಎಲ್ಲಿ ಕುಂತ ಅಂತಂದ್ರ ಈ ಒಂದು ಸಮುದ್ರ ದಂಡೆ ಕುಂತ. ಘೋರವಾಗಿರ್ತಕ್ಕಂಥ ತಪಸ್ಸು ಮಾಡ್ತಿರ್ತಕ್ಕಂಥ ಸಮಯದೊಳಗ ಪರಮಾತ್ಮ ಪ್ರತ್ಯಕ್ಷನಾಗಿ ಅಣ್ಣನ ಬಳಿ ಪ್ರತ್ಯಕ್ಷ ಆದನ್ರಿ ಮೊದಲ. ಯಾಕಂದ್ರೆ ಮೊದಲು ಅವನೇ ಕುಂತಿದ್ದ, ಅವನ ಬಲ್ಲೆ ಪ್ರತ್ಯಕ್ಷ ಆಗಿ ಪರಮಾತ್ಮ ಏನ್ ಕೇಳ್ತಾನಪ್ಪ ಅಂತಂದ್ರ, ಮಗ ನೀನು ಯಾಕೆ ತಪಸ್ಸು ಮಾಡ್ಲತ್ತಿದ್ದೀನಿ, ನಿನಗೇನು ವರ ಬೇಕಾಗ್ಯದ ಕೇಳಂತೇಳಿ ಅಂದಾಗ ಪರಮಾತ್ಮಗೆ ಏನು ಕೇಳ್ಬೇಕ್ರಿ ಅವ, ಪರಮಾತ್ಮ ನೀ ಅಲ್ಲಿ ಸಮುದ್ರ ದಂಡಿಗೆ ಒಬ್ಬ ಹೋಗಿ ಕುಂತಾನ, ಸಮುದ್ರ ದಂಡಿಗೆ ಹೋಗಿ ಒಬ್ಬ ತಪಸ್ಸು ಕುಂತಾನ, ಗೊತ್ತ ನಿನಗಂತ. ಗೊರ್ತದಪ್ಪ, ನನಗೆ ಎಲ್ಲನೂ ಕಾಣ್ತದ, ಗೊರ್ತದ, ನಿನಗೇನು ಬೇಕು ಹೇಳು. ಅವನ ಬಲ್ಲಿ ಹೋಗಿ ಬಂದಿದ್ದೀನಪ್ಪ ಅಂದ. ಇಲ್ಲ, ಮೊದಲು ನಿನ್ನ ಬಲ್ಲೇ ಬಂದಿನ, ನಿನಗೇನು ಬೇಕು ಹೇಳು. ಪರಮಾತ್ಮ ನೀ ಅವನಿಗೆ ಏನು ಕೊಡ್ತಿದಿ, ನನಗೇನು ಕೇಳಲ್ಲ, ನೀ ಅವನಿಗೆ ಏನು ಕೊಡ್ತಿದಿ ಅವನಕ್ಕಿನ್ನ ಒಂದು ಪಟ್ಟು ಹೆಚ್ಚಿಗೆ ಕೊಡು ನನಗ ಅಂತೇಳಿ ಕೇಳ್ದ. ಯಾರು? ಅಣ್ಣ ಪರಮಾತ್ಮಗೆ ಕೇಳ್ದ. ತಥಾಸ್ತು ಅಂತ ತಿಳ್ಕೊಂಡು ಪರಮಾತ್ಮ ಮತ್ತೆ ಈಗ ಸಮುದ್ರ ದಂಡಿಗೆ ಬಲ್ಲಿ ಇರ್ತಕ್ಕಂಥವನ ಬಲ್ಲಿ ಹೋಗ್ಬೇಕಾಗ್ಯದ. ಹೋದಾಗ ಸಮುದ್ರ ದಂಡಿಯವನ ಬಲ್ಲಿ ಇರ್ತಕ್ಕಂಥವನ ಬಲ್ಲಿ ಹೋದಾಗ ಏನಾಯ್ತಪ್ಪ ಅಂತಂದ್ರೆ, ಮಗನೇ ನೀನು ತಪಸ್ಸು ಕುಂತಿದಿ, ಹೇಳು ನಿನಗೇನು ಬೇಕಾಗ್ಯದ ಅಂತ ತಿಳ್ಕೊಂಡು ಹೇಳಿದಾಗ ಅವ ಎತ್ತರಾಗಿ ನೋಡ್ತಾನ, ಪರಮಾತ್ಮ ನಿಂತಿರ್ತಾನ. ಪರಮಾತ್ಮಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಏನು ಕೇಳ್ತಾನ ಅಂತಂದ್ರೆ, ತಮ್ಮ ಆಗಿರ್ತಕ್ಕಂಥವು ಏನು ಕೇಳ್ತಾನ ಅಂತಂದ್ರೆ, ಪರಮಾತ್ಮ ನೀ ನನಗೆ ಬೇಡಿದ ವರ ಕೊಡ್ಲಕ್ಕೆ ಬಂದಿದಿ, ಈಗ ಅಲ್ಲಿ ಮ್ಯಾಲ ಗುಡ್ಡದ ಬಲ್ಲಿ ಒಬ್ಬ ಕುಂತಾನಲ್ಲ ಕೇಳಿದನ ಅವನಿಗೆ. ಕೇಳಿನಪ್ಪ ಅಂತಂದಾಗ ಏನು ಕೇಳ್ಯಾನ ಅವ ಅಂತೆ. ಅವ ನೋಡಪ್ಪ ಏನು ಕೇಳ್ಯಾನಪ್ಪ ಅಂತಂದ್ರೆ, ಅವ ಏನು ಸಮುದ್ರ ದಂಡೆ ಕೂತವ ಏನು ಕೇಳ್ತಾನ, ಅವನಿಗಿನ್ನೂ ಒಂದು ಪಟ್ಟು ಹೆಚ್ಚಿಗೆ ಕೊಡು ಅಂತೇಳಿ ಕೇಳ್ಯಾನಪ್ಪ. ಹೌದಾ ಪರಮಾತ್ಮ? ಹಂಗಾದ್ರೆ ಈಗ ಸಮುದ್ರ ದಂಡಿಗೆ ಕುಂತವ ಏನು ಕೇಳ್ತಾನ, ಅವನಕ್ಕಿನ್ನ ಒಂದು ಪಟ್ಟು ಹೆಚ್ಚಿಗೆ ಕೇಳ್ಯಾನ ಅಂತಂದ್ರೆ ಅವ ಏನು ಕೇಳ್ಬೇಕ್ರಿ? 1 ಲಕ್ಷ ಕೇಳಿದ್ರೆ ನನಗೆ ಅವನಿಗೆ 2 ಲಕ್ಷ ಹೋಗ್ತದ. 1 ಕೋಟಿ ಕೇಳಿದ್ರೆ ಅವನಿಗೆ 2 ಕೋಟಿ ಹೋಗ್ತದ. ನನಗೆ 10 ಎಕರೆ ಆಸ್ತಿ ಕೇಳಿದ್ರೆ ಅವನಿಗೆ ಈ 10-20 ಎಕರೆ ಆಸ್ತಿ ಹೋಗ್ತದ ಅಂತ ತಿಳ್ಕೊಂಡು ಏನು ಕೇಳ್ದನ್ರಿ ಅಂದ್ರೆ, ಪರಮಾತ್ಮ ನನಕ್ಕಿನ್ನ ಒಂದು ಪಟ್ಟು ಜಾಸ್ತಿ ಬೇಕಾಗ್ಯದ ಅಂತೇಳಿ ಅವ ಅಂದ್ರೆ, ನಂದು ಒಂದು ಕೈ ಹೋಲಿ, ಒಂದು ಕಾಲು ಹೋಲಿ. ಅವನಿಗೇನು ಹೋಗ್ತದ ಗೊತ್ತನ್ರಿ? ಇವನ ಕೈ ಒಂದು ಹೋದ್ರೆ ಅವನ ಕೈ 2 ಕೈ ಹೋಗ್ತಾವ. ಇವನ ಕಾಲು 1 ಕಾಲು ಹೋದ್ರೆ 2 ಕಾಲು ಅವನಿಗೆ ಹೋಗ್ತಾವ.
ಇವ ಒಂದು ಕಣ್ಣು ಹೋಲಿ ಒಂದು ಕಿವಿ ಹೋಲಿ ಅಂತ ಹಿಂಗೆ ಬೇಡ್ದ. ಈಗ ಇವೊಂದು ಕಣ್ಣು ಹೋದ್ರ ಅವನಿಗೆ 2 ಕಣ್ಣು ಹೋಗ್ತಾವ, ಒಂದು ಕೈ ಹೋದ್ರೆ 2 ಕೈ ಹೋಗ್ತಾವ, ಒಂದು ಕಾಲು ಹೋದ್ರೆ 2 ಕಾಲು ಹೋಗ್ತಾವ. ಹೊಟ್ಟಿ ಕಿಚ್ಚು ಗುಣ ಹೆಂಗದ ಅಂತ ನಿಮ್ಗೆ ಹೇಳಕತ್ತೀನಿ ನಾ. ಇವ ಇಷ್ಟೆಲ್ಲ ಹೋದ ಬಳಕ ಮತ್ತೇನಂತ ಬದುಕ ಅವಶ್ಯಕತೆ ಏನದ ಅಂದ್ರೆ ಇವನು ಬದುಕೋದು ಬೇಡ, ಇನ್ನೊಬ್ರಿಗೆ ಬದುಕೋದು ಬಿಡಬಾರ್ದು, ಒಟ್ಟು ನಾಶ ಆಗಿ ಹೋಗ್ಬೇಕು ಅನ್ನಂಥ ಮನಸ್ಥಿತಿ ಉಳ್ತಕ್ಕಂಥವ್ರು ಜಗತ್ತಿನೊಳಗೆ ತುಂಬ್ಯಾರ. ಇವ ಒಂದು ಕೈ ಹೋಲಿ, ಒಂದು ಕಾಲು ಹೋಲಿ, ಒಂದು ಕಣ್ಣು ಹೋಲಿ ಅಂತ ಬೇಡ್ಕೊಳ್ಳೋದಕ್ಕಿಂತ ಒಂದು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಒಂದು 10 ಎಕರೆ ಆಸ್ತಿ ಬರಲಿ, ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಅದ್ರ ದುಪ್ಪಟ್ಟು ಒಳ್ಳೇದಾಗ್ತಿತ್ತು ಅವನಿಗೆ. ಆದ್ರೆ ಇವ ಹೊಟ್ಟಿ ಕಿಚ್ಚು ಗುಣಭಾವದಿಂದ ಬೇಡ್ದಾಗ ಇಲ್ಲಿ ಅವನ ಅಣ್ಣಗ ಕಣ್ಣೋದು ಕಾಲೋದು 2 ಕಣ್ಣೋದು, ಇವನಿಗೆ ಒಂದು ಕಾಲು ಹೋಯ್ತು, ಅವನಿಗೆ 2 ಕಾಲು ಹೋದು, ಇವನಿಗೊಂದು ಕಣ್ಣು ಹೋಯ್ತು, ಅವನಿಗೆ 2 ಕಣ್ಣು ಹೋದು, ಇವನಿಗೊಂದು ಕಿವಿ ಹೋಯ್ತು, ಅವನಿಗೆ 2 ಕಿವಿ ಹೋದು, ಸರ್ವನಾಶ ಆದ್ರಿ ಇಬ್ರು. ಏನ್ರಿ ಸರ್ವನಾಶ ಆಗಿ ಹೋದ್ರು. ಅದೇ ರೀತಿಯೊಳಗೆ ಇಲ್ಲಿ ಮಹಾದಾಸೋಗಿ ಶರಣ ಬಸವೇಶ್ವರರ ಮನೆಯೊಳಗ ಕೂಡ ಆ ಒಂದು ಶರಣಬಸಪ್ಪನ ತಮ್ಮನ ಧರ್ಮಪತ್ನಿ ಹೊಟ್ಟಿ ಕಿಚ್ಚ ಭಾವನೆಯಿಂದ ನಿಮ್ಮ ಅಣ್ಣಗ ಹಂಗೆ ಒಂದು ಬಾಂಡೆ ಕೊಡಬೇಡ, ಏನು ಕೊಡಬೇಡ, ಮುರುಕುಲ ಬಾಂಡೆ ಕೊಡು, ಮುರುಕುಲ ಒಂದು ಗಾಡಿ ಕೊಡು, ಮುರುಕುಲ ಅದು ಇದು ಕೊಡು, ಕರಿಕಿ ತುಂಬಿದ ಹೊಲ ಕೊಡು ಅಂತ ಹೇಳ್ಕರೆ ಇವನಿಗೆ ಈ ಚಾಡಿ ಹೇಳಿದ್ರು. ಅದಕ್ಕೆ ಇಂಥ ಚಾಡಿ ಮಾತುಗಳನ್ನು ಕೇಳಿ ಶರಣಬಸವೇಶ್ವರರ ತಮ್ಮನಾಗಿರ್ತಕ್ಕಂಥವನು ಬಂದು ಶರಣಬಸವೇಶ್ವರಿಗೆ ಏನು ಹೇಳ್ತಾನ, ಅಣ್ಣ ನನಗೆ ಇಂಥದ ಬೇಕು, ಇಂಥದ ಕೊಡಬೇಕು, ಇಂಥದ್ದು ಕೊಟ್ಟರೆ ನಾನು ನಿನಗೆ ಕೂಡ ಸುಮ್ಮಿರ್ತೀನಿ, ಇಲ್ಲಿಕ್ಕಂದ್ರೆ ನಾ ಕೊಡ್ಲಿ ಬಡಿಗೆ ಬರ್ತಾವ ಅನ್ನೋ ರೀತಿ ಒಳಗೆ ಮಾತಾಡ್ದ. ಈ ಒಂದು ವಿಚಾರವನ್ನು ಕೇಳಿರತಕ್ಕಂಥ ಶರಣಬಸವೇಶ್ವರರು ಏನು ಮಾಡ್ತಾರಪ್ಪ ಅನ್ನೋದನ್ನು ನಾಳೆ ದಿವಸ ನೀವು ಎಲ್ಲರೂ ಕೇಳೋಣ. ಇಲ್ಲಿಗೆ ಇವತ್ತಿನ ಪುರಾಣ ವಿರಾಮಗೊಳಿಸೋಣ. ಎಲ್ಲರಿಗೂ ಕೂಡ ಶರಣು.